ಎಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರೆದ ಭಾಗದಲ್ಲಿ ಪಿ ಚಂದ್ರಿಕಾ ಅವರ ಜೀವದ ಬೆಲೆ. ಪಿ ಚಂದ್ರಿಕಾ ಅವರ ಜೀವದ ಬೆಲೆ. ಫ್ರಾನ್ಸ್ಗೂ ಇಂಗ್ಲೆಂಡ್ಗೂ ಭೀಕರವಾದ ಯುದ್ಧ ನಡೆದಿತ್ತು. ಆ ಭೀಕರತೆಯನ್ನು ತಾಳಿಕೊಳ್ಳದ ಇಂಗ್ಲೆಂಡಿನ ಅರಸ 8ನೇ ಹೆನ್ರಿಯು ಫ್ರಾನ್ಸ್ನ ಅರಸನಾದ ಫ್ರಾನ್ಸಿಸ್ ಬಳಿಗೆ ತನ್ನ ದೂತನೊಬ್ಬನನ್ನು ಸಂಧಾನಕ್ಕಾಗಿ ಕಳಿಸಬೇಕೆಂದು ನಿರ್ಧರಿಸಿದ. ಅದಕ್ಕಾಗಿ ತನ್ನ ಆಸ್ಥಾನದಲ್ಲಿದ್ದವರಲ್ಲಿ ಸಮರ್ಥನಾದವನನ್ನು ಆಯ್ಕೆ ಮಾಡಿ, ನೀನು ಫ್ರಾನ್ಸಿಗೆ ನನ್ನ ಸಂದೇಶವನ್ನು ಮುಟ್ಟಿಸು ಎಂದ. ಆ ದೂತ ಎದುರುತ್ತಾ, ಈಗಿರುವ ಯುದ್ಧೋನ್ಮಾನದಲ್ಲಿ ನಾನೇನಾದರೂ ಅಲ್ಲಿಗೆ ಹೋದರೆ ಫ್ರಾನ್ಸಿಸ್ ನನ್ನ ಜೀವ ತೆಗೆಯದೆ ಬಿಡುತ್ತಾನೆಯೇ? ದೂತನಾಗಿ ಹೋಗುವ ಎಲ್ಲರಿಗೂ ಮಾಡುವಂತೆ ನನ್ನ ತಲೆಯನ್ನು ತೆಗೆದು ನಿಮಗೆ ಕಳಿಸುತ್ತಾನೆ. ಮಕ್ಕಳೊಂದಿಗೆ ನಾನು ಹೇಗೆ ಹೋಗಲಿ ಎನ್ನುತ್ತಾನೆ. ಹಾಗೆ ಮಾಡಿದರೆ ಅವನ 8 ಜನ ಸೈನಿಕರು ನನ್ನಲ್ಲಿದ್ದಾರೆ. ಅವರ ತಲೆಯನ್ನು ತೆಗೆಯುತ್ತೇನೆ. ಯೋಚಿಸದೆ ಹೋಗು. ನಿನ್ನ ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎನ್ನುತ್ತಾನೆ ಹೆನ್ರಿ. ದೂತನಾಗಿ ಹೋಗಬೇಕಾದವ ದೈತ್ಯನಾಗಿ ಬೇಡುತ್ತಾನೆ. ದೊರೆಯೇ, ಯಾರಿದ್ದರೂ ನಾನಿದ್ದ ಹಾಗೆ ಆಗುವುದೇ? ಸಂಸಾರ ಕಥೆಯೇ ಬೇರೆ ಅಲ್ವೇ ಎಂದ. ಹೆನ್ರಿ ಕೋಪಗೊಂಡ. ಸರಿತಪ್ಪುಗಳನ್ನು ಬೇಡ, ನೀನು ಹೋಗಲೇಬೇಕು ಎಂದು ಪಟ್ಟು ಹಿಡಿಯುತ್ತಾನೆ. ದೂತ ತನ್ನ ಮನೆಯಲ್ಲಿ ವಿಷಯ ತಿಳಿಸಿ ಬರುತ್ತೇನೆ ಎಂದು ಸ್ವಲ್ಪ ಸಮಯಾವಕಾಶ ಕೇಳುತ್ತಾನೆ. ದೂತ ತನ್ನ ಹೆಂಡತಿಯೊಂದಿಗೆ ಎಲ್ಲ ವಿಷಯಗಳನ್ನು ಹೇಳುತ್ತಾನೆ. ಆಗ ಆಕೆ ಮೊದಲು ಕಳವಳಗೊಂಡರೂ ನಂತರ ಸಮಾಧಾನ ಚಿತ್ತವಾಗಿ, ಸರಿ, ನಾನೇ ಬಂದು ಹೆನ್ರಿ ಬಳಿ ಮಾತನಾಡುವೆ ಎನ್ನುತ್ತಾಳೆ. ಹೆನ್ರಿಗೆ ಕಸವಿಸಿ, ಒಂದು ಹೆಂಗಸು ನನ್ನ ಬಳಿ ಏನು ಮಾತಾಡಿಯಾಳು? ಅವಳಿಗೆ ಬೇಕಿರುವುದು ಗಂಡನಿಗೆ ಏನಾದರೂ ಆದರೆ ಜೀವನ ನಿರ್ವಹಿಸಲು ಹಣ ಅಲ್ಲವೇ ಎಂದುಕೊಂಡರು. ಸಮರ್ಥ ದೂತನನ್ನು ಕಳಿಸಬೇಕಿರುವ ಸಂದರ್ಭವಾದ್ದರಿಂದ ಮಹಿಳೆ ಜೊತೆ ಮಾತನಾಡಲು ಒಪ್ಪುತ್ತಾನೆ. ದೂತನ ಹೆಂಡತಿಯು ಹೆನ್ರಿಯನ್ನು ಕುರಿತು ಸಂದೇಶವನ್ನು ಒತ್ತೊಯ್ದು ನನ್ನ ಗಂಡಸನನ್ನು ಫ್ರಾನ್ಸಿಸ್ ಕೊಂದುಬಿಡುತ್ತಾನೆ ಎಂದಿಟ್ಟುಕೊಳ್ಳಿ. ಈಗ ನೀವು ಫ್ರಾನ್ಸಿಸ್ನ 8 ಜನ ಸೈನಿಕರನ್ನು ಕೊಂದು ಬಿಡುತ್ತೀರಿ ಅಲ್ಲವೇ ಎಂದಳು. ಹೌದು, ಇವನ ತಲೆಗೆ ಪ್ರತೀಕಾರವಾಗಿ 8 ತಲೆಗಳು ಎಂದ ಹೆನ್ರಿ. ಆ ದೇಹಗಳಲ್ಲಿ ಒಂದಕ್ಕಾದರೂ ಫ್ರಾನ್ಸಿಸ್ ಕಳಿಸುವ ನನ್ನ ಗಂಡನ ತಲೆಯನ್ನು ವಂದಿಸಿ ನೀವು ಜೀವ ಕೊಡುತ್ತೀರಿ ಅಲ್ವೇ ಎನ್ನುತ್ತಾಳೆ. ರಾಜನಿಗೆ ಉತ್ತರಿಸಲಾಗಲಿಲ್ಲ. ನಿಮ್ಮ ಯುದ್ಧದ ಹುಚ್ಚಿಗೆ ನನ್ನ ಗಂಡನನ್ನು ತ್ಯಾಗ ಮಾಡಲು ಸಿದ್ಧಳಿದ್ದೇನೆ. ನೀವು ನನಗೆ ಹಣವನ್ನು ಕೊಡುತ್ತೀರಿ, ಅದು ಪರ್ಯಾಯವಲ್ಲ. ಒಮ್ಮೆ ನೀವೇ ದೂತನಾಗಿ ಯೋಚಿಸಿ, ಅಮಾಯಕರಾದ ನಿಮ್ಮನ್ನು ನೀವು ಬಲಿ ಕೊಟ್ಟುಕೊಳ್ಳಲು ಸಾಧ್ಯವೇ ಎಂದಳು. ಸಾಮಾನ್ಯರಂತೆ ಯೋಚಿಸುವುದು ರಾಜರಿಗೆ ಅಧಿಕಾರಿಗಳಿಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಆಳಲಿಕ್ಕೆ, ಚರಿತ್ರೆಯಲ್ಲಿ ಉಳಿಯಲಿಕ್ಕೆ ಮಾತ್ರ ಇರುವರು. ಮಿಕ್ಕವರು ಆಳಿಸಿಕೊಳ್ಳಲು, ಅಳಿದು ಹೋಗಲು ಇರುವವರು ಎಂದು ನಂಬುತ್ತಾರೆ. ದೂತನ ಕತೆ ಏನಾಯಿತು ಎಂದು ಎಲ್ಲೂ ದಾಖಲಾಗಿಲ್ಲ. ಸೋಲು ಗೆಲುವುಗಳ ರಕ್ತಸಿಕ್ತ ಚರಿತ್ರೆಗಳ ಪುಟಗಳು ಸದಾ ತುಂಬುತ್ತಲೇ ಇರುತ್ತವೆ.